ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾನು ಹಣದ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಹಣದ ಮಾರುಕಟ್ಟೆಯ ಕಾರ್ಯಾಚರಣೆಗಳ ಬಗ್ಗೆ ನಾನು ತರಗತಿ ಮಾಡ್ತಾ ಇದ್ದೀನಿ. ಹಣದ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಯಾವುದರಲ್ಲಿ ಅಂತಂದರೆ ಅಂತಾರಾಷ್ಟ್ರೀಯ ವ್ಯವಹಾರ ನಿರ್ವಹಣೆ ಅಥವಾ ಪರಿಸರದಲ್ಲಿ. ಓಕೆನಾ? ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ. ನೋಡೋಣ ಏನಂಗಂದರೆ ಏನು, ಹಣದ ಮಾರುಕಟ್ಟೆಯ ಕಾರ್ಯಾಚರಣೆಗಳಂದ್ರೆ ಏನು ಅಂತ ನೋಡಿದ್ರೆ, ಫಸ್ಟು ಹಣದ ಮಾರುಕಟ್ಟೆ ಬಗ್ಗೆ ನೋಡೋಣ. ದ ಮನಿ ಮಾರ್ಕೆಟ್, ಇಟ್ ಈಸ್ ಆ್ಯನ್ ಆರ್ಗನೈಸ್ಡ್ ಎಕ್ಸ್ಚೇಂಜ್ ಮಾರ್ಕೆಟ್ ವೇರ್ participants can borrow short-term, high-quality debt securities with average maturities of 1 year or less ಅಂತಂದರೆ ಹಣದ ಮಾರುಕಟ್ಟೆ ಏನಪ್ಪ ಅಂತಂದರೆ, ಇದು ಒಂದು ಸಂಘಟಿತ ವಿನಿಮಯ ಮಾರುಕಟ್ಟೆಯಾಗಿದ್ದು ಭಾಗವಹಿಸುವವರು, ಅಂದರೆ ಈ ಒಂದು ಹಣದ ಮಾರುಕಟ್ಟೆಯಲ್ಲಿ ಭಾಗವಹಿಸುವಂಥವರು ಅಲ್ಪಾವಧಿಯ ಉತ್ತಮ ಗುಣಮಟ್ಟದ ಸಾಲ ಭದ್ರತೆಗಳನ್ನು 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯ ಮುಕ್ತಾಯದೊಂದಿಗೆ ಸಾಲವನ್ನು ಇವರು ಪಡಿಬೋದು ಅಂತ ಅಲ್ವಾ. ಏನಂದರೆ ಮನಿ ಮಾರ್ಕೆಟ್ ಅಂದ್ರೇನು? ಮನಿ ಮಾರ್ಕೆಟ್ ಅಂದರೆ 1 year ಆರ್ ಲೆಸ್ ದ್ಯಾನ್ 1 year ಇಂಥ ಟೈಮಲ್ಲಿ ಅವರು ಕಡಿಮೆ ಅವಧಿಯ ಸಾಲಗಳು, ಅಂದರೆ ಅಲ್ಪಾವಧಿಯ ಸಾಲ, ಅಂದರೆ ವಿಶೇಷವಾಗಿ ನಾವು ಅದನ್ನು ಉತ್ತಮ ಗುಣಮಟ್ಟದ ಸಾಲ ಭದ್ರತೆಗಳನ್ನು ಏನು ಮಾಡ್ತಾರೆ, ಇದರಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಪಡೆಯಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಟ್ ಎನೇಬಲ್ಸ್ ಗವರ್ನಮೆಂಟ್ಸ್, ಬ್ಯಾಂಕ್ಸ್ ಆ್ಯಂಡ್ ಅದರ್ ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ ಟು ಸೆಲ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್. ಅಂದರೆ ಸರ್ಕಾರಗಳು, ಬ್ಯಾಂಕುಗಳು ಮತ್ತು ಇತರ ದೊಡ್ಡ ಸಂಸ್ಥೆಗಳಿಗೆ ಅಲ್ಪಾವಧಿಯ ಭದ್ರತೆಗಳನ್ನು, ಯಾರಿಗೆ? ಸರ್ಕಾರಗಳಿಗೆ, ಬ್ಯಾಂಕುಗಳು ಮತ್ತು ಇತರ ದೊಡ್ಡ ಸಂಸ್ಥೆಗಳಿಗೆ ಅಲ್ಪಾವಧಿಯ ಭದ್ರತೆಗಳನ್ನು ಮಾರಾಟ ಮಾಡಲು ಅನುವು ಮಾಡಿಕೊಡಲಾಗ್ತದೆ. ಯಾವುದರಲ್ಲಿ? ಹಣದ ಮಾರುಕಟ್ಟೆಯಲ್ಲಿ. ಆಯಿತಾ? ನಾವು ಎಷ್ಟೇ ತಿಳ್ಕೊಬೇಕು ಅಂದರೆ, ಮನಿ ಮಾರ್ಕೆಟ್ ಅಂದರೆ ಏನಪ್ಪ ಅಂತಂದರೆ, 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಉತ್ತಮ ಗುಣಮಟ್ಟದ ಸಾಲ ಭದ್ರತೆಗೊಳಗೊಂಡಂತೆ ಕಡಿಮೆ ಅವಧಿಯ ಸಾಲಗಳನ್ನ ಪಡ್ಕೊಳ್ಳೋಂಥದ್ದು. ಯಾರ್ಯಾರು ಎನೇಬಲ್ಸ್? ಯಾರ್ಯಾರು? ಬ್ಯಾಂಕ್ಸು ಮತ್ತು ಇತರ ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತಾವಪ್ಪ ಅಂತಂದರೆ, ಅಲ್ಪಾವಧಿಯ ಭದ್ರತೆಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇಲ್ಲಿ ಹಣಕಾಸಿನ ಒಂದು ಹಣದ ಮಾರುಕಟ್ಟೆಯಲ್ಲಿ. ಓಕೆ, ಈಗ ನೆಕ್ಸ್ಟ್ ಮುಂದುವರಿದು ಇದಕ್ಕೊಂದು ಡೆಫಿನಿಷನ್ ಇದೆ. RBI, ಆ್ಯಸ್ ಪರ್ RBI ಡೆಫಿನಿಷನ್ ಏನು? ಭಾರತದ ಕೇಂದ್ರ ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದು? ಇದು ಭಾರತದ ಕೇಂದ್ರ ಬ್ಯಾಂಕು. ಕರೆಕ್ಟಾ? ಯಾವಾಗ ಸ್ಥಾಪನೆ ಆಗಿದ್ದು? 1935. ಯಾವ ರೀತಿಯಾಗಿ? RBI ಆ್ಯಕ್ಟ್ 1934 ಕಾಯ್ದೆ, ಅಂದರೆ RBI ಕಾಯ್ದೆ 1934 ಅನ್ವಯ 1935 ಕೇಂದ್ರ ಬ್ಯಾಂಕಿನ ಸ್ಥಾಪನೆ ಆಗಿತ್ತು. ಇದರ ರಾಷ್ಟ್ರೀಕರಣ ಆಗಿದ್ದು ಯಾವಾಗ? 1949. ಓಕೆನಾ? ಇದು ನಿಮ್ಮ ಮಾಹಿತಿಗಿರಲಿ. ಇಲ್ಲಿ ನೋಡ್ರಿ, RBI ಅವರು ಕೊಟ್ಟಿರೋಂಥ ಡೆಫಿನೇಷನ್ ಹೇಳ್ತಪ್ಪ ಅಂತಂದರೆ, ಎ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ ದಟ್ ಆರ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಫಾರ್ ಮನಿ ಫೆಸಿಲಿಟೇಟ್ಸ್ ದ ಎಕ್ಸ್ಚೇಂಜ್ ಆಫ್ ಮನಿ ಇನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಅಂತಂದರೆ ಅಲ್ಪಾವಧಿ ಹಣಕಾಸು ಸ್ವತ್ತುಗಳ ಮಾರುಕಟ್ಟೆ ಹಣಕ್ಕೆ ಬದಲಿಯಾಗಿರ್ತದೆ. ಏನಿದು? ಇದು ಹಣಕ್ಕೆ ಬದಲಿಯಾಗಿರ್ತದೆ. ಇದು ಪ್ರಾಥಮಿಕ ಮತ್ತು ದ್ವಿತೀಯ ಮಾರುಕಟ್ಟೆಯಲ್ಲಿ ಹಣ ವಿನಿಮಯಕ್ಕೆ ಅನುಕೂಲವಾಗ್ತದೆ ಅಂಥೇಳಿ ಯಾರು ಹೇಳಿದ್ದಾರೆ? RBI ಅವರು ಕೊಟ್ಟಂಥ ಒಂದು ವ್ಯಾಖ್ಯೆ ಅಲ್ವಾ. ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ RBI ಅವರು? ಹಣದ ಮಾರುಕಟ್ಟೆ ಕಾರ್ಯಾಚರಣೆಗಾಗಿ RBI ಕೊಟ್ಟಂತಹ ಒಂದು
ವ್ಯಾಖ್ಯೆ ಇದಾಗಿದೆ. ಓಕೆ, ಹೋಪ್ ಸೊ ಯು ಆಲ್ ಅಂಡರ್ಸ್ಟುಡ್. ನಾವು ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಅಂದರೆ, ಇಟ್ ಡಸಂಟ್ ಆ್ಯಕ್ಚುಲಿ ಡೀಲ್ ಇನ್ ಕ್ಯಾಶ್ ಆರ್ ಮನಿ. ಏನು, ಇಟ್ ಡಸ್ ನಾಟ್ ಆ್ಯಕ್ಚುಲಿ ಡೀಲ್ ಇನ್ ಕ್ಯಾಶ್ ಆರ್ ಮನಿ. ಇದು ನಗದು ಅಥವಾ ಹಣದಲ್ಲಿ ಇದು ವ್ಯವಹರಿಸುವುದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅದು ನಗದು ಅಥವಾ ಹಣದಲ್ಲಿ ಇದೇನು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಮತ್ತೇನಪ್ಪ, ಬಟ್ ಡೀಲ್ಸ್ ವಿತ್ ಸಬ್ಸ್ಟಿಟ್ಯೂಟ್ ಕ್ಯಾಶ್, ಲೈಕ್ ಯಾವ ಥರ ಕ್ಯಾಶ್ಗೆ ಸಬ್ಸ್ಟಿಟ್ಯೂಟ್ ಅನುರೂಪವಾಗಿರೋದೇನು, ಟ್ರೇಡ್ ಬಿಲ್ಸ್, ಪ್ರಾಮಿಸರಿ ನೋಟ್ಸ್, ಗವರ್ನಮೆಂಟ್ ಪೇಪರ್ಸ್ ವಿಚ್ ಕ್ಯಾನ್ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತೌಟ್ ಎನಿ ಲೋ ಕಾಸ್ಟ್ ಅಟ್ ಲೋ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ. ವಿತೌಟ್ ಎನಿ ಲಾಸ್, ಯಾವುದೇ ನಷ್ಟವಿಲ್ಲದೆ ಏನು, ಲೋ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದರೆ ಕಡಿಮೆ ವಹಿವಾಟು ವೆಚ್ಚದಲ್ಲಿ ಯಾವುದೇ ನಷ್ಟವಿಲ್ಲದೆ ನಗದು ರೂಪದಲ್ಲಿ ಏನು, ಕಡಿಮೆ ವಹಿವಾಟು ವೆಚ್ಚದಲ್ಲಿ ಯಾವುದೇ ನಷ್ಟ ಇಲ್ಲ, ನಗದು ರೂಪದಲ್ಲಿ ಪರಿವರ್ತಿಸಬಹುದಾದ ವ್ಯಾಪಾರ ಬಿಲ್ಗಳು, ಪ್ರಾಮಿಸರಿ ನೋಟ್ಗಳು ಮತ್ತು ಸರ್ಕಾರಿ ಪತ್ರಿಕೆಗಳಂತಹ ಹಣದ ಬದಲಿಯಾಗಿ ವ್ಯವಹರಿಸ್ತದೆ ಅಂತ. ಇಲ್ಲಿ ಹಣ ಅಥವಾ ನಗದಿನ ವಹಿವಾಟು ಇರಲ್ಲ. ಯಾವುದು ರೀತಿಯಾಗಿರ್ತದೆ, ಇದು ಪಿ ನೋಟ್ಸ್ ಅಂತ ಕರಿತೀವಿ, ಅಂದರೆ ಪ್ರಾಮಿಸರಿ ನೋಟ್ಸ್ ಅಲ್ವಾ. ಅದೇ ರೀತಿಯಾಗಿ ಗವರ್ನಮೆಂಟ್ ಪೇಪರ್ಸ್ ಮತ್ತು ಟ್ರೇಡ್ ಬಿಲ್ಸ್, ಇದು ಹಣದ ಬದಲಿ ರೂಪ ಇವಿರ್ತಾವಲ್ಲ, ಇದರ ಅನುಗುಣವಾಗಿ ಏನು ಮಾಡ್ತದೆ, ಇಲ್ಲಿ ಕೆಲಸ ಮಾಡ್ತದೆ, ಕಾರ್ಯವನ್ನು ನಿರ್ವಹಿಸ್ತದೆ. ಎಲ್ಲಿ, ಹಣದ ಮಾರುಕಟ್ಟೆಯಲ್ಲಿ. ನೆಕ್ಸ್ಟ್, ಇಟ್ ಇನ್ಕ್ಲೂಡ್ಸ್ ಆಲ್ ಇಂಡಿವಿಜುವಲ್ಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇಂಟರ್ಮೀಡಿಯೇಟ್ಸ್. ಅಂದರೆ ಇದು ಏನೇನು ಒಳಗೊಂಡಿರ್ತದೆ, ಯಾರ್ಯಾರನ್ನ ಅಂತಂದರೆ ಎಲ್ಲ ವೈಯಕ್ತಿಕ, ಇಂಡಿವಿಜುವಲ್, ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳನ್ನು ಇದು ಒಳಗೊಂಡಿರ್ತದೆ, ಮಧ್ಯವರ್ತಿಗಳನ್ನು ಅಲ್ವಾ. ಸೊ ಇದಾದಮೇಲೆ ಮುಂದುವರೆದಂತೆ ಇನ್ನೂ ಒಂದಷ್ಟು ವಿಚಾರದ ತಿಳ್ಕೊಳ್ಳೋಣ. ಫೀಚರ್ಸ್ ಅಂದ್ರೇನು, ಲಕ್ಷಣಗಳು ಅಥವಾ ಗುಣಲಕ್ಷಣಗಳು. ಏನೇನಿದೆಪ್ಪ ಗುಣಲಕ್ಷಣಗಳು ಅಂತಂದರೆ, ಇಟ್ ಈಸ್ ಎ ಮಾರ್ಕೆಟ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಆರ್ ಫಿನಾನ್ಷಿಯಲ್ ಅಸೆಟ್ಸ್ ಕಾಲ್ಡ್ ನಿಯರ್ ಮನಿ. ಅಂದರೆ ಇದರ ಲಕ್ಷಣ ನೋಡ್ರಿ ಏನಂತ ಹೇಳ್ತಂದರೆ, ಇದು ಕೇವಲ ಅಲ್ಪಾವಧಿಯ ನಿಧಿಗಳು ಅಥವಾ ಹಣದ ಹತ್ತಿರ ಕರೆಯಲ್ಪಡುವ ಹಣಕಾಸು ಸ್ವತ್ತುಗಳ ಮಾರುಕಟ್ಟೆಯಾಗಿದೆ. ನಿಯರ್ ಮನಿ, ಇದು ನಿಯರ್ ಮನಿ ಅಂತ ಕರೆಕ್ಟಾ. ಏನು ಇದರ ಒಂದು ಲಕ್ಷಣ ಅಂದರೆ, ಇದು ಅಲ್ಪಾವಧಿಯ ನಿಧಿಗಳು. ನೋಡ್ರಿ, ಇಟ್ ಈಸ್ ಎ ಶಾರ್ಟ್ ಟರ್ಮ್ ಫಂಡ್ಸ್ ಅಂತ. ಓಕೆ, ಇದು ಇದರ ಒಂದು ಪ್ರಮುಖ ಲಕ್ಷಣ ಆಗ್ತದೆ. ಇದಾದಮೇಲೆ ಮತ್ತೆ ಮುಂದುವರಿದು ಹೇಳೋದಾದರೆ, ಇಟ್ ಡೀಲ್ಸ್ ವಿತ್ ಏನೇನು, ಫಿನಾನ್ಷಿಯಲ್ ಅಸೆಟ್ಸ್ ಹ್ಯಾವಿಂಗ್ ಎ ಮೆಚ್ಯೂರಿಟಿ ಪೀರಿಯಡ್ ಲೆಸ್ ದ್ಯಾನ್ 1 year ಓನ್ಲಿ. ಅಂದರೆ ಇದು 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಮುಕ್ತಾಯ ಅವಧಿಯನ್ನು ಹೊಂದಿರುವ ಹಣಕಾಸು ಸ್ವತ್ತುಗಳೊಂದಿಗೆ ವ್ಯವಹರಿಸುತ್ತದೆ. ಇದು ಏನೇ ಬಿಸ್ನೆಸ್ ಮಾಡಬೇಕಂದಾಗ್ಲೂ ನಾವು ಏನೋ 1 year ಆರ್ ಲೆಸ್ ಪೀರಿಯಡ್ ಹೊಂದಿರುವಂತಹ ಹಣಕಾಸು ಅಂದರೆ ಫಿನಾನ್ಷಿಯಲ್ ಅಸೆಟ್ ಜೊತೆ ಅಷ್ಟೇ ಇದು ತನ್ನ ವ್ಯಾಪಾರ ವಹಿವಾಟನ್ನು ಇದು ನಡೆಸ್ಕೊಂಬರ್ತದೆ ಅಂತ ಕರೆಕ್ಟಾ. ನೆಕ್ಸ್ಟ್ ಮತ್ತೇನೇನಿದೆ ನೋಡ್ರಿ, ಇನ್ ಮನಿ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಕೆನಾಟ್ ಟೇಕ್ ಪ್ಲೇಸ್ ಫಾರ್ಮಲ್. ಏನೇನಾಗಲ್ಲ ಫಾರ್ಮಲ್, ಲೈಕ್ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲಾಗಲ್ಲ. ಓನ್ಲಿ ಥ್ರೂ ಓರಲ್ ಕಮ್ಯುನಿಕೇಷನ್, ರಿಲೆವೆಂಟ್ ಡಾಕ್ಯುಮೆಂಟ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಡನ್. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ಎಕ್ಸ್ಚೇಂಜ್ ಥರ ಕಾರ್ಯಗಳು ನಡೆಯೋದಿಲ್ಲ. ಆದರೆ ಓರಲ್ ಕಮ್ಯುನಿಕೇಷನ್ ಅಂದರೆ ಮಾತು, ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಮತ್ತು ಲಿಖಿತ ಸಂವಹನದ ಮುಖಾಂತರ ಇದು ತನ್ನ ಕಾರ್ಯಾಚರಣೆಯನ್ನು ನಡೆಸ್ಕೊಂಡು ಬರ್ತದೆ ಅಂತ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಮುಂದೆ ಹೇಳೋದಾದರೆ ಇನ್ನೂ ಒಂದಷ್ಟು ಲಕ್ಷಣಗಳನ್ನ ಇನ್ನು ನೋಡ್ತಾ ಹೋಗೋಣ. ಏನು ಹೇಳ್ತಂದರೆ, ಟ್ರಾನ್ಸಾಕ್ಷನ್ ಹ್ಯಾವ್ ಟು ಬಿ ಕಂಡಕ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಬ್ರೋಕರ್. ಅಂದರೆ
ಇಲ್ಲಿ ವ್ಯಾಪಾರ ವಹಿವಾಟು ಹೇಗೆ ನಡೀತಪ್ಪ ಹಣಕಾಸು ಮಾರುಕಟ್ಟೆ ಹಣದ ಮಾರುಕಟ್ಟೆಯಲ್ಲಿ ಅಂತಂದ್ರೆ ದಲ್ಲಾಳಿಗಳ ಸಹಾಯವಿಲ್ಲದೆ ಇಲ್ಲಿ ವ್ಯಾಪಾರ ವಹಿವಾಟನ್ನ ನಡೆಸಬೇಕಾಗಿ ಅಂದ್ರೆ ನಡೆಸಲಾಗ್ತದೆ ಅಂತ. ಇಲ್ಲಿ ದಲ್ಲಾಳಿಗಳಿಲ್ಲ, ಇಲ್ಲಿ ಬ್ರೋಕರ್ಸ್. ಓಕೆ, ಮುಂದಿನ ಅಂಶ ನೋಡೋದ್ರೆ ಇಟ್ ಈಸ್ ನಾಟ್ ಎ ಸಿಂಗಲ್ ಹೋಮೋಜಿನಿಯಸ್ ಮಾರ್ಕೆಟ್. ಅಂದ್ರೆ ಇದು ಒಂದೇ ಏಕರೂಪದ ಮಾರುಕಟ್ಟೆಯಲ್ಲ. ಅಂದ್ರೆ ಏಕರೂಪ ಇಲ್ಲ, ಅಲ್ಲಿ ಒಂದೇ ರೂಪ ಇಲ್ಲ. ಇಟ್ ಕಂಪ್ರೈಸಸ್ ಆಫ್ ಸೆವರಲ್ ಸಬ್ ಮಾರ್ಕೆಟ್ ಲೈಕ್ ಕಾಲ್ ಮನಿ ಮಾರ್ಕೆಟ್, ಅಕ್ಸೆಪ್ಟೆನ್ಸ್ ಅಂಡ್ ಬಿಲ್ ಮಾರ್ಕೆಟ್. ಅಂದ್ರೇನು, ಇದು ಒಂದೇ ರೂಪ ಮಾರುಕಟ್ಟೆ ಅಲ್ಲ. ಅಂದ್ರೆ ಏನೇನಿರುತ್ತಪ್ಪ ಅಂತಂದ್ರೆ, ಏನೇನು ಒಳಗೊಂಡಿದೆ ಅಂದ್ರೆ ಕರೆ ಹಣ ಮಾರುಕಟ್ಟೆ, ಸ್ವೀಕಾರ ಮತ್ತು ಬಿಲ್ ಮಾರುಕಟ್ಟೆ ಅಂತಹ ಹಲವಾರು ಉಪ ಮಾರುಕಟ್ಟೆಗಳನ್ನ ಇದು ಒಳಗೊಂಡಿದೆ ಅಂತ. ಉಪ ಮಾರುಕಟ್ಟೆ, ಓಕೆ, ಅದನ್ನ ಇಲ್ಲಿ ಇದು ಒಳಗೊಂಡಿದೆ. ವಿಶೇಷವಾಗಿ ದಲ್ಲಾಳಿಗಳನ್ನ ಇದು ಒಳಗೊಂಡಿಲ್ಲ ಅಂತ ಅಲ್ವಾ. ಸೊ ಹಾಗೆ ನೆಕ್ಸ್ಟ್ ನೋಡೋಣ. ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮುಂದಿನ ಅಂಶ, ದ ಕಾಂಪೋನೆಂಟ್ ಆಫ್ ಮನಿ ಮಾರ್ಕೆಟ್ ಆರ್ ದ ಕಮರ್ಷಿಯಲ್ ಬ್ಯಾಂಕ್, ಅಕ್ಸೆಪ್ಟೆನ್ಸ್ ಹೌಸ್ ಅಂಡ್ NBFC. ಅಂದ್ರೆ ಹಣದ ಮಾರುಕಟ್ಟೆಯಲ್ಲಿನ ಅಂಶಗಳು ಏನೇನಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು, ಸ್ವೀಕಾರ ಮನೆಗಳು ಮತ್ತು NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಲ್ವಾ. ಬ್ಯಾಂಕೇತರ ಹಣಕಾಸು ಕಂಪನಿಗಳು ಇದರ ಅಂಶಗಳಾಗಿದೆ, ಅಂದ್ರೆ ಕಾಂಪೋನೆಂಟ್ಸ್ಗಳಾಗಿದ್ದಾವೆ ಅಂತ. ಓಕೆ, ಹಾಗಾದ್ರೆ ಏನು ಉದ್ದೇಶ, ಹಣದ ಮಾರುಕಟ್ಟೆಯ ಉದ್ದೇಶಗಳು ಏನು ಅಂತ. ಹಣದ ಮಾರುಕಟ್ಟೆಯ ಉದ್ದೇಶಗಳು ಏನಪ್ಪಾ ಅಂದ್ರೆ ಟು ಪ್ರೊವೈಡ್ ಎ ಪಾರ್ಕಿಂಗ್ ಪ್ಲೇಸ್ ಟು ಎಂಪ್ಲಾಯ್ ಶಾರ್ಟ್ ಟರ್ಮ್ ಸರ್ಪ್ಲಸ್ ಫಂಡ್ಸ್. ಅಂದ್ರೆ ಟು ಪ್ರೊವೈಡ್ ಎ ಪಾರ್ಕಿಂಗ್ ಪ್ಲೇಸ್, ಒಂದು ನಿಲುಗಡೆ, ಯಾವುದಕ್ಕೆ, ಟು ಎಂಪ್ಲಾಯ್ ಶಾರ್ಟ್ ಟರ್ಮ್ ಸರ್ಪ್ಲಸ್ ಫಂಡ್. ಅಂದ್ರೆ ಹೆಚ್ಚಿನ ಅವಧಿಗೆ ಇರುವಂತಹ ಉಳಿತಾಯದ ಸರ್ಪ್ಲಸ್ ಲಾಭದ ಹಣವನ್ನು ನಿಲುಗಡೆ ಮಾಡುವಂತ ಒಂದು ಸ್ಥಳ ಅಂತ ಕೂಡ ನಾವು ಇದನ್ನ ನಾವು ಹೇಳಬಹುದು ಅಂತ. ಅದೇ ರೀತಿಯಾಗಿ ಟು ಪ್ರೊವೈಡ್ ರೂಮ್ ಫಾರ್ ಓವರ್ಕಮಿಂಗ್ ಶಾರ್ಟ್ ಟರ್ಮ್ ಡೆಫಿಸಿಟ್ಸ್ ಅಂತಂದ್ರೆ ಅಲ್ಪಾವಧಿಯ ಕೊರತೆಗಳನ್ನು ನಿವಾರಿಸಲು ಅವಕಾಶಗಳನ್ನ ಕಲ್ಪಿಸೋದು ಇಲ್ಲಿ ಆಗಿರ್ತದೆ ಅಂತ. ಅದೇ ರೀತಿ ನೋಡೋದಾದ್ರೆ ಟು ಎನೇಬಲ್ ದ ಸೆಂಟ್ರಲ್ ಬ್ಯಾಂಕ್ ಟು ಇನ್ಫ್ಲೂಯೆನ್ಸ್ ಅಂಡ್ ರೆಗ್ಯುಲೇಟ್ ಲಿಕ್ವಿಡಿಟಿ ಇನ್ ದ ಎಕಾನಮಿ ಥ್ರೂ ಇಟ್ಸ್ ಇಂಟರ್ವೆನ್ಷನ್ ಇನ್ ದ ಮಾರ್ಕೆಟ್ ಅಂತಂದ್ರೆ ಈ ಒಂದು ಮಾರುಕಟ್ಟೆಯಲ್ಲಿನ ಹಸ್ತಕ್ಷೇಪದ ಮೂಲಕ ಆರ್ಥಿಕತೆಯಲ್ಲಿ ದ್ರವ್ಯತೆಯನ್ನು ಪ್ರಭಾವಿಸಲು ಮತ್ತು ನಿಯಂತ್ರಿಸಲು ಕೇಂದ್ರ ಬ್ಯಾಂಕ್ ಅನ್ನ ಸಶಕ್ತಗೊಳಿಸುತ್ತದೆ ಇದು ಅಂತ ಅಲ್ವಾ. ಆರ್ಥಿಕತೆಯಲ್ಲಿ ದ್ರವ್ಯತೆಯನ್ನು ಪ್ರಭಾವಿಸಕ್ಕೂ ಮತ್ತು ಅದನ್ನ ನಿಯಂತ್ರಣ ಮಾಡೋದು ಏನಕ್ಕೆ, ಕೇಂದ್ರ ಬ್ಯಾಂಕ್ ಅನ್ನ ಸಶಕ್ತಗೊಳಿಸಕ್ಕೆ ಅಂದ್ರೆ ಸ್ಟ್ರಾಂಗ್ ಮಾಡಕ್ಕೆ ಅಂತ, ಅದನ್ನ ಸ್ಟ್ರಾಂಗ್ ಮಾಡಕ್ಕೆ. ಈಗ ನೆಕ್ಸ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಮುಂದಿನ ಒಂದು ಉದ್ದೇಶ ಟು ಪ್ರೊವೈಡ್ ಎ ರೀಸನಬಲ್ ಆಕ್ಸೆಸ್ ಟು ಯೂಸರ್ಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಟು ಮೀಟ್ ದೇರ್ ರಿಕ್ವೈರ್ಮೆಂಟ್ ಕ್ವಿಕ್ಲಿ. ನೋಡ್ರೇನು ರಿಕ್ವೈರ್ಮೆಂಟ್ ಕ್ವಿಕ್ಲಿ ಅಡಿಕ್ವೇಟ್ಲಿ ಅಟ್ ರೀಸನಬಲ್ ಕಾಸ್ಟ್ ಅಂತಂದ್ರೆ ಅಲ್ಪಾವಧಿ ನಿಧಿಗಳ ಬಳಕೆದಾರರಿಗೆ ತಮ್ಮ ಅಗತ್ಯವನ್ನು ಯಾರಿಗೆ ಅಲ್ಪಾವಧಿ ನಿಧಿಗಳ ಬಳಕೆದಾರರಿಗೆ ಏನ್ ಮಾಡ್ತಾರೆ, ತಮ್ಮ ಅಗತ್ಯವನ್ನ ತ್ವರಿತವಾಗಿ, ಅವ್ರಿಗೇನು ಹಣದ ಅಗತ್ಯ ಇದೆ ಅದರ ತ್ವರಿತವಾಗಿ ಮತ್ತು ಸಮರ್ಪಕವಾಗಿ ಸಮಂಜಸವಾದ ಅನುಕೂಲಕರವಾದ ರೀತಿ ಒಂದು ವೆಚ್ಚದಲ್ಲಿ ಪೂರೈಸಲು ಸಮಂಜಸವಾದ ಪ್ರವೇಶವನ್ನ ನಮಗೆ ಹಣದ ಮಾರುಕಟ್ಟೆ ಒದಗಿಸೋದು, ಇದು ಇದರ ಮೂಲ ಉದ್ದೇಶ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಮಹತ್ವ, ಇಂಪಾರ್ಟೆನ್ಸ್. ಹಾಗಾದ್ರೆ ಹಣದ ಮಾರುಕಟ್ಟೆಗೆ ಇರುವಂತಹ ಮಹತ್ವ ಏನಾಗಿದ್ರೆ, ಮಹತ್ವ ಅಂದ್ರೆ ಏನು ಮಹತ್ವ ಅಂದ್ರೆ ಇದು ಏನ್ ಮಾಡುತ್ತೆ, ಡೆವಲಪ್ಮೆಂಟ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ. ನೋಡ್ರಿ ಇಲ್ಲಿ ಅಲ್ಪಾವಧಿಯ ಸಾಲಗಳು, ಒಂದು
ಅಥವಾ ನಗದು ರೂಪದಲ್ಲಿರದೆ ಬೇರುತ್ತಲಾಗೋದ್ರಿಂದ ಏನಾಗುತ್ತೆ, ವ್ಯಾಪಾರ ಮತ್ತು ಉದ್ಯಮದ ಅಭಿವೃದ್ಧಿಗಳು ಉಂಟಾಗ್ತದೆ ಅಂತ. ಹಾಗೆ ಬಹುಮುಖ್ಯವಾಗಿ ಇನ್ನೊಂದು ಮಹತ್ವದ ಅಂಶ ಏನಪ್ಪಾ ಅಂದ್ರೆ, ಬಂಡವಾಳ ಮಾರುಕಟ್ಟೆಯ ಅಭಿವೃದ್ಧಿ ಉಂಟಾಗ್ತದೆ. ಯಾವುದರಿಂದ? ಮನಿ ಮಾರ್ಕೆಟ್ ಇಂದ ಅಲ್ವಾ. ಏನಾಗುತ್ತೆ, ಬಂಡವಾಳ ಮಾರುಕಟ್ಟೆಯ ಅಭಿವೃದ್ಧಿ ಆಗುತ್ತೆ. ಹಾಗೆ ಬಹುಮುಖ್ಯವಾಗಿ ಹೇಳೋದಾದ್ರೆ ಸ್ಮೂತ್ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಸುಗಮ ಕಾರ್ಯನಿರ್ವಹಣೆ. ಏನು? ಸುಗಮವಾಗಿ ಅಂದ್ರೆ ಸುಲಲಿತವಾಗಿ, ಸುಲಲಿತ ಅಲ್ವಾ, ಎರಡಾಗಿ ಇದು ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡಬಹುದು. ಹಾಗೆ ಇನ್ನೊಂದು ನೋಡ್ರಿ, ಎಫೆಕ್ಟಿವ್ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಅಂದ್ರೆ ಪರಿಣಾಮಕಾರಿ ಕೇಂದ್ರ ಬ್ಯಾಂಕ್ನ ನಿಯಂತ್ರಣ. ನಾವು ಕಳೆದ ಒಂದು ಉದ್ದೇಶದಲ್ಲೇ ನೋಡಿದ್ವಿ, ಏನಪ್ಪಾ ಅಂದ್ರೆ ಕೇಂದ್ರ ಬ್ಯಾಂಕ್ ಅನ್ನ ಅಲ್ವಾ, ಸೆಂಟ್ರಲ್ ಬ್ಯಾಂಕ್ ಅನ್ನ ಸಶಕ್ತಗೊಳಿಸ್ತದೆ ಅಂತ, ಶಕ್ತಗೊಳಿಸ್ತದೆ ಈ ವ್ಯವಸ್ಥೆ. ಯಾವುದು? ಹಣದ ಮಾರುಕಟ್ಟೆ. ಅದರ ಅರ್ಥ ಮತ್ತೊಂದು ಏನಾಗುತ್ತೆ ಅಂದ್ರೆ, ಸಶಕ್ತಗೊಳಿಸ್ತಾ ಇದೀವಿ ಅಂತಂದ್ರೆ ಏನು, ಇದು ಇದರ ಒಂದು ಎಫೆಕ್ಟಿವ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಬಹುಮುಖ್ಯ ಅಂಶ ನೋಡ್ರಿ, ಏನು? ಫಾರ್ಮುಲೇಷನ್ ಆಫ್ ಸೂಟಬಲ್ ಮಾನಿಟರಿ ಪಾಲಿಸಿ ಅಂತಂದ್ರೆ ಸೂಕ್ತ ವಿತ್ತೀಯ ಸೂತ್ರೀಕರಣ. ಇದರ ಒಂದು ಮಹತ್ವವಾದ ಅಂಶ ಆಗಿದೆ. ಹಾಗೆ ಇದು ಇನ್ನೊಂದು ಬಹಳ ನೋಡ್ರಿ, ಏನು? ಸೋರ್ಸಸ್ ಆಫ್ ಫೈನಾನ್ಸ್ ಟು ಗವರ್ಮೆಂಟ್ ಅಂದ್ರೆ ಸರ್ಕಾರಕ್ಕೆ ಹಣಕಾಸಿನ ಮೂಲ ಕೂಡ ಇದೇನೆ. ಯಾವುದು? ಹಣಕಾಸಿನ ಮಾರುಕಟ್ಟೆ ಇದೆಯಲ್ಲ, ಇದು ಸರ್ಕಾರಕ್ಕೆ ಹಣಕಾಸಿನ ಮೂಲ ಕೂಡ ಆಗಿರುತ್ತೆ. ಇದು ಇದರ ಒಂದು ಬಹಳ ಮಹತ್ವವಾಗಿರುತ್ತೆ ಅಂತೇಳಿ ಇಲ್ಲಿ ಅರ್ಥ ಆಗ್ತಾ ಇದೆ. ಹಾಗೆ ನಾವು ನೆಕ್ಸ್ಟ್ ಕಂಪೋಸಿಷನ್, ಸಂಯೋಜನೆ. ಏನು? ಹಣದ ಮಾರುಕಟ್ಟೆಯ ಸಂಯೋಜನೆ ಏನೇನು ಇರ್ತಾವ ಇಲ್ಲಿ ಅಂತಂದ್ರೆ, ಕಾಲ್ ಮನಿ ಮಾರ್ಕೆಟ್ ಅಂದ್ರೆ ಕರೆ ಹಣದ ಮಾರುಕಟ್ಟೆ. ಹಾಗೆ ಏನೇನಿರುತ್ತೆ? ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಆರ್ ಡಿಸ್ಕೌಂಟ್ ಮಾರ್ಕೆಟ್ ಅಂತಂದ್ರೆ ವಾಣಿಜ್ಯ ಬಿಲ್ಗಳ ಮಾರುಕಟ್ಟೆ ಅಥವಾ ರಿಯಾಯಿತಿ ಮಾರುಕಟ್ಟೆ ಅಂತ. ಆಮೇಲೆ ನೆಕ್ಸ್ಟ್ ಏನು? ಇದು ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಅಂದ್ರೆ ಸ್ವೀಕಾರ ಮಾರುಕಟ್ಟೆ ಅಂತ, ಸ್ವೀಕಾರ. ಹಾಗೆ ಮುಂದೆ ಹೇಳೋದಾದ್ರೆ ಇದು ಖಜಾನೆ ಬಿಲ್ ಮಾರುಕಟ್ಟೆ. ಇವೆಲ್ಲದರ ಸಂಯೋಜನೆಯನ್ನು ನಾವು ಹಣಕಾಸು ಮಾರುಕಟ್ಟೆಯಲ್ಲಿ ಕಾಣ್ತೀವಿ ಅಂತ. ನೋಡ್ರಿ, ಇಲ್ಲಿ ನಮ್ಗೆ ಕ್ಯಾಶ್ ಕಂಡು ಬಂದಿಲ್ಲ, ಇಲ್ಲಿ ಕ್ಯಾಶ್ ಇಲ್ಲ, ಫಂಡ್ ಇಲ್ಲ, ಇಲ್ಲಿ ಬರೀ ಇನ್ಸ್ಟ್ರೂಮೆಂಟ್ಸ್ ಹೇಳಿದಾವೆ ಇಲ್ಲಿ. ಕರೆಕ್ಟಾ? ಇದು ಇದರ ಒಂದು ಕಾಂಪೋಸಿಷನ್ ಆಗಿರುತ್ತೆ. ನೆಕ್ಸ್ಟ್, ಇನ್ಸ್ಟ್ರೂಮೆಂಟ್ ಆಫ್ ಮನಿ ಮಾರ್ಕೆಟ್ ಅಂದ್ರೆ ಹಣಕಾಸು ಮಾರುಕಟ್ಟೆಯ ಸಾಧನಗಳು. ಕನ್ನಡದವರು ಅಲ್ವಾ, ಕನ್ನಡ ಮೀಡಿಯಂಗೆ ಸಾಧನಗಳು ನೋಟ್ ಮಾಡ್ಕೊಟ್ರಿ. ಹಣಕಾಸು ಮಾರುಕಟ್ಟೆಯ ಸಾಧನಗಳು ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ರಿ, ಏನು? ಎ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ ಆರ್ ಅವೈಲಬಲ್ ಇನ್ ಎ ಡೆವಲಪ್ಡ್ ಮನಿ ಮಾರ್ಕೆಟ್ ಅಂದ್ರೆ ಅಭಿವೃದ್ಧಿ ಹೊಂದಿದಂತಹ ಹಣದ ಮಾರುಕಟ್ಟೆಯಲ್ಲಿ ವಿಭಿನ್ನ ಬಗೆಯ ಹಣಕಾಸಿನ ಸಾಧನಗಳನ್ನ ಇದು ಒಳಗೊಂಡಿದೆ. ಆದ್ರೆ ನಮ್ಮ ಭಾರತಕ್ಕೆ ಹೇಳೋದಾದ್ರೆ ನೋಡ್ರಿ, ಇನ್ ಇಂಡಿಯಾ ಟಿಲ್ 1986 ಅಂದ್ರೆ 1986 ಓನ್ಲಿ ಫ್ಯೂ ಇನ್ಸ್ಟ್ರೂಮೆಂಟ್ ವರ್ ಅವೈಲಬಲ್ ಅಂದ್ರೆ ಕೆಲವು ಸಾಧನಗಳನ್ನ ಭಾರತದ ಹಣದ ಮಾರುಕಟ್ಟೆ ಒಳಗೊಂಡಿತ್ತು. ಯಾವ್ಯಾವುದು? ಟ್ರೆಜರಿ ಬಿಲ್ಸ್, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಇನ್ ದ ಕಾಲ್ ಲೋನ್ ಮಾರ್ಕೆಟ್. ಹಾಗೆ ಕಮರ್ಷಿಯಲ್ ಬಿಲ್ಸ್, ಪ್ರಾಮಿಸರ್ ನೋಟ್ ಇನ್ ದ ಬಿಲ್ ಮಾರ್ಕೆಟ್. ನೋಡ್ರಿ, ಒಂದು ಕಾಲ್ ಲೋನ್ ಮಾರ್ಕೆಟ್ ಅಲ್ಲಿ ಏನಿತ್ತು? ಒಂದು ಮನಿ ಅಟ್ ಕಾಲು ಮತ್ತೆ ಶಾರ್ಟ್ ನೋಟಿಸು. ಅದೇ ರೀತಿ ಬಿಲ್ ಮಾರುಕಟ್ಟೆಯಲ್ಲಿ ಕಮರ್ಷಿಯಲ್ ಬಿಲ್ಸ್ ಮತ್ತು ಪ್ರಾಮಿಸರಿ ನೋಟ್ಸ್ಗಳನ್ನ ನಮ್ಮ ಭಾರತದ ಮಾರುಕಟ್ಟೆ ಒಳಗೊಂಡಿತ್ತು ಅಂತ. ಹಾಗಾದ್ರೆ ಹೊಸ ಸಾಧನಗಳು ಏನೇನು ಬಂತು, ಯಾವ್ಯಾವ ರೀತಿಯಾಗಿ ಬಂತು ನಾವು ನೋಡ್ರಿ. ಏನು? ನ್ಯೂ ಇನ್ಸ್ಟ್ರೂಮೆಂಟ್, ನವ ಸಾಧನಗಳು ಯಾವ್ಯಾವ್ದು ಬಂತು? ನವ ಸಾಧನಗಳು ಅಂದ್ರೆ ಕಮರ್ಷಿಯಲ್ ಪೇಪರ್ಸ್ ಅಲ್ವಾ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಇಂಟರ್ ಬ್ಯಾಂಕ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂದ್ರೆ ಅಂತರ್ ಬ್ಯಾಂಕು ಪಾಲ್ಗೊಳ್ಳುವಿಕೆಯ ಪ್ರಮಾಣ ಪತ್ರ. ರೆಪೋ ಇನ್ಸ್ಟ್ರೂಮೆಂಟ್ ಅಂತಂದ್ರೆ, ರೆಪೋ ಅಂದ್ರೆ ಇದು ರೀಪರ್ಚೇಸ್ ಅಲ್ವಾ, ಪುನರ್ ಖರೀದಿಯ ಸಾಧನ. ಬ್ಯಾಂಕರ್ ಅಕ್ಸೆಪ್ಟೆನ್ಸ್, ರೀಪರ್ಚೇಸ್ ಅಗ್ರಿಮೆಂಟ್ ಮತ್ತು ಮನಿ ಮಾರ್ಕೆಟ್
ಮ್ಯೂಚುವಲ್ ಫಂಡ್ ಅಂತ ಅಲ್ವಾ. ಹಣದ ಮಾರುಕಟ್ಟೆಯ ಪರಸ್ಪರ ನಿಧಿ ಅಂತ ಇದು ಏನೋ ಹಣದ ಮಾರುಕಟ್ಟೆಯ ಏನೋ ಪರಸ್ಪರ ನಿಧಿ. ಇವು ಏನಪ್ಪ ಇವೆಲ್ಲ ಅಂದ್ರೆ ಇವೆಲ್ಲ ನವ ಸಾಧನಗಳು. ಹಾಗಾದ್ರೆ ನಾವು ಒಂದೊಂದಾಗ ಅಧ್ಯಯನ ಮಾಡೋಣ. ಟ್ರೆಜರಿ ಬಿಲ್ಸ್ ಅಂದ್ರೆ ಏನು? ಖಜಾನೆ ಬಿಲ್ಲುಗಳು ಅಲ್ವಾ. ಇದನ್ನ ನಾವು ಇಂಡಿಕೇಶನ್ ಟಿ ಬಿಲ್ಸ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ನಾವು ಇದನ್ನ ಖಜಾನೆ ಬಿಲ್ಲುಗಳು ಅಂತ ಹೇಳಿ ಕರಿತೇವೆ. ಏನಪ್ಪಾ ಅಂತಂದ್ರೆ ಆರ್ ದ ಮೋಸ್ಟ್ ಮಾರ್ಕೆಟಬಲ್ ಮನಿ ಮಾರ್ಕೆಟ್ ಸೆಕ್ಯೂರಿಟಿ ಅಂತಂದ್ರೆ ಅತಿ ಹೆಚ್ಚು ಮಾರಾಟವಾಗುವಂತಹ ಮಾರುಕಟ್ಟೆಯ ಭದ್ರತೆಗಳು ಅಂತ ಅಲ್ವಾ. ದೇ ಆರ್ ಇಶ್ಯೂಡ್ ವಿತ್ 3 months, 6 months, 1 year ಮೆಚುರಿಟಿ. ಅಂದ್ರೆ ಇದರ ಮೆಚುರಿಟಿ ಪೀರಿಯಡ್ 3 months ಆರ್ 6 months ಆರ್ 1 year ಆರ್ ಲೆಸ್ ದ್ಯಾನ್ 1 year. ಅದಕ್ಕಿಂತ ಹೆಚ್ಚಾಗಲಿಕ್ಕೆ ಸಾಧ್ಯನೇ ಇಲ್ಲ ಇದು. ಓಕೆ. ಆಮೇಲೆ ಟಿ ಬಿಲ್ಸ್ ಅಂದ್ರೆ ಟ್ರೆಜರಿ ಬಿಲ್ಸ್ ಆರ್ ಸೋ ಪಾಪ್ಯುಲರ್ ಅಮಾಂಗ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಇದು ಅತಿ ಹೆಚ್ಚು ಒಂದು ಪಾಪ್ಯುಲರ್ ಆಗಿರೋ ಜನಪ್ರಿಯವಾದಂತ ಒಂದು ಸಾಧನ, ಜನಪ್ರಿಯತೆ ಹೊಂದಿರುವಂತ ಒಂದು ಸಾಧನ. ಯಾಕಪ್ಪ ಅಂದ್ರೆ ಬಿಕಾಸ್ ಆಫ್ ಅಫೋರ್ಡಬಿಲಿಟಿ ಟು ದ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ಅಂದ್ರೆ ವೈಯಕ್ತಿಕ ಹೂಡಿಕೆದಾರರಿಗೆ ಕೈಗೆಟುಕುವ ಕಾರಣದಿಂದ ಅಲ್ವಾ. ಇಂಡಿವಿಜುವಲ್ಸ್ ಅವ್ರು ಕೈಗೊಳ್ಳುವಂತ ಅವ್ರಿಗೆ ಕೈಗೆ ಎಟುಕುವಂಥದ್ದು ಇದು ಯಾವುದು ಟ್ರೆಜರಿ ಬಿಲ್ಸ್. ಆ ಕಾರಣದಿಂದ ಇದು ಏನಾಗಿದೆ, ಬಹಳ ಜನಪ್ರಿಯವಾಗಿದೆ ಅಂತ. ಕರೆಕ್ಟಾ? ಇದಾದ್ಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂದ್ರೆ ಏನು ಅಂದ್ರೆ ಠೇವಣಿಯ ಪ್ರಮಾಣ ಪತ್ರ ಅಂತ ಕರಿತೀವಿ. ಏನಪ್ಪಾ ಹಾಗಂದ್ರೆ ಇಟ್ ಈಸ್ ಎ ಟೈಮ್ ಡಿಪಾಸಿಟ್ ವಿತ್ ಎ ಬ್ಯಾಂಕ್. ಅಂದ್ರೆ ಇದನ್ನ ಬ್ಯಾಂಕಿನ ನಿರ್ದಿಷ್ಟ ಠೇವಣಿ ಅಲ್ವಾ. ಆ ರೀತಿ ಲೈಕ್ ಮೋಸ್ಟ್ ಆಫ್ ಟೈಮ್ ಡೆಪಾಸಿಟ್ ಫಂಡ್ಸ್ ಕೆನಾಟ್ ವಿತ್ಡ್ರಾನ್ ಬಿಫೋರ್ ಮೆಚುರಿಟಿ ವಿತೌಟ್ ಪೇಯಿಂಗ್ ಎ ಪೆನಾಲ್ಟಿ. ಅಂದ್ರೆ ಈ ಸರ್ಟಿಫಿಕೇಟ್ ಡೆಪಾಸಿಟ್ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇದನ್ನ ಬಿಫೋರ್ ಮೆಚುರಿಟಿ ಅಲ್ವಾ, ಬಿಫೋರ್ ಮೆಚುರಿಟಿ ಇದನ್ನ ನಾವು ಡ್ರಾ ಮಾಡಕ್ಕಾಗಲ್ಲ. ಮಾಡ್ಬೇಕಂದಾಗ ಏನ್ ಮಾಡ್ಬೇಕಂದಾಗ ಇದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಆಯ್ತಾ. ಹಾಗೇನೆ ಸಿಡಿ ಹ್ಯಾವ್ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್, ಇಂಟ್ರೆಸ್ಟ್ ರೇಟ್ ಅಂಡ್ ಇಟ್ ಕ್ಯಾನ್ ಬಿ ಇಶ್ಯೂಡ್ ಇನ್ ಎನಿ ಡಿನಾಮಿನೇಷನ್. ಅಂದ್ರೆ ಇದು ನಿರ್ದಿಷ್ಟವಾದಂತಹ ಮುಕ್ತಾಯದ ದಿನಾಂಕ, ಬಡ್ಡಿ ದರವನ್ನ ಹೊಂದಿರುತ್ತದೆ ಮತ್ತು ಯಾವುದೇ ಮುಖಬೆಲೆಯನ್ನ ನೀಡಬಹುದು. ಯಾವುದೇ ಮುಖಬೆಲೆಯಲ್ಲಿ ಇದನ್ನ ನೀಡಬಹುದು. ಇದರ ಪ್ರಮುಖ ಒಂದು ಅನುಕೂಲ ಏನಪ್ಪಾ ಅಂದ್ರೆ ಸೇಫ್ಟಿ, ಅಂದ್ರೆ ಭದ್ರತೆ. ಇದು ಅತಿ ಹೆಚ್ಚು ಭದ್ರತೆಯಿಂದ ಕೂಡಿರುತ್ತಲ್ಲ, ಇದೇ ನಮಗೆ ಬಹಳ ಒಂದು ಮುಖ್ಯವಾದಂತ ಒಂದು ಅನುಕೂಲ. ಯಾವುದು? ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಓಕೆ, ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಕಮರ್ಷಿಯಲ್ ಪೇಪರ್ಸ್. ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಕಮರ್ಷಿಯಲ್ ಪೇಪರ್ಸ್ನ ನಾವು ವಾಣಿಜ್ಯ ಪತ್ರಗಳು ಅಂತ ಕರಿತೀವಿ. ವಾಣಿಜ್ಯ ಪತ್ರ ಏನಂದ್ರೆ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಅನ್ಸೆಕ್ಯೂರ್ಡ್ ಲೋನ್ issued by corporation typically financing day to day operation. ಅಂದ್ರೆ ದಿನನಿತ್ಯದ ಕಾರ್ಯಾಚರಣೆಗೆ ಹಣಕಾಸು ಒದಗಿಸುವ ಅಲ್ಪಾವಧಿಯ ಅಸುರಕ್ಷಿತ ಸಾಲ. ಸೊ ಸೆಕ್ಯೂರ್ ಇಲ್ಲ ಇದು. ಕಮರ್ಷಿಯಲ್ ಇದು ಸೆಕ್ಯೂರ್ ಇಲ್ಲ ಅಂತ ಆಯ್ತು. ಹಾಗೆ ಏನಪ್ಪಾ ಅಂದ್ರೆ ಇಟ್ ಈಸ್ ವೆರಿ ಸೇಫ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಅದ್ರ ಭದ್ರತೆ ಇದೆ. ಯಾವ ತರ? ದಿ ಫಿನಾನ್ಷಿಯಲ್ ಸಿಚುಯೇಷನ್ ಆಫ್ ಎ ಕಂಪನಿ ಕ್ಯಾನ್ ಈಸಿಲಿ ಬಿ ಪ್ರಿಡಿಕ್ಟೆಡ್ ಓವರ್ ಎ ಫ್ಯೂ ಮಂತ್. ಇದು ಯಾಕೆ ಇದು ಭದ್ರತೆಯಿಂದ ಕೂಡಿದಂತಹ ಹೂಡಿಕೆ ಆಗಿದೆಪ್ಪ ಅಂದ್ರೆ ವ್ಯಾಪಾರ ಸಂಸ್ಥೆಯ ಹಣಕಾಸಿನ ಸಿಚುಯೇಷನ್ನ ನಾವೇನ್ ಮಾಡ್ಬೋದು? ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು ಅಲ್ವಾ. ಒಂದು ವ್ಯಾಪಾರ ಸಂಸ್ಥೆಯ ಏನು ಹಣಕಾಸಿನ ಸ್ಥಿತಿಗತಿಗಳಿದೆ ಅದನ್ನ ಸರಿಯಾಗಿ ನಾವು ಊಹೆಯನ್ನ ಮಾಡಬಹುದು ಅಲ್ವಾ. ಸೊ ಇದು ನಮ್ಗೆ ಇಲ್ಲಿ ತೋರಿಸ್ಕೊಡುತ್ತೆ. ನೋಡ್ರಿ ನೆಕ್ಸ್ಟ್ ನೋಡ್ರಿ ಓನ್ಲಿ ಕಂಪನಿ ವಿತ್ ಹೈ ಕ್ರೆಡಿಟ್ ರೇಟಿಂಗ್
ಇಶ್ಯೂ ಸಿಪಿಸ್ ಅಂದರೆ ಕಮರ್ಷಿಯಲ್ ಪೇಪರ್ಸ್. ಅಂದರೆ ಹೆಚ್ಚಿನ ಕ್ರೆಡಿಟ್ ರೇಟಿಂಗ್ ಹೊಂದಿರುವ ಕಂಪನಿ ಮಾತ್ರ ವಾಣಿಜ್ಯ ಪತ್ರಿಕೆಗಳನ್ನು ನೀಡ್ತದೆ. ಹೈಯೆಸ್ಟ್ ರೇಟಿಂಗ್ ಇರುವಂಥದ್ದು ಇದನ್ನ ಕೊಡುವಂಥದ್ದು. ನೆಕ್ಸ್ಟ್ ರೀಪರ್ಚೇಸ್ ಅಗ್ರಿಮೆಂಟ್. ಇದನ್ನು ನಾವು ರೆಪೋಸ್ ನೋಡ್ರಿ ಆಗಲೇ ಹೇಳಿದೆ. ರೆಪೋಸ್ ಅಂದರೆ ಮರು ಖರೀದಿ ಒಪ್ಪಂದ. ಏನಪ್ಪ ಅಂದರೆ ಇಟ್ ಈಸ್ ಎ ಫಾರ್ಮ್ ಆಫ್ ಓವರ್ನೈಟ್. ಇಟ್ ಈಸ್ ಎ ಫಾರ್ಮ್ ಆಫ್ overnight borrowings and used by those who deal in government securities. ಅಲ್ವಾ? ಅಂದ್ರೆ ಸರ್ಕಾರಿ ಭದ್ರತೆಗಳಲ್ಲಿ ವ್ಯವಹರಿಸ್ತಾರಲ್ಲ ಅವರು ಇದರ ಉಪಯೋಗವನ್ನು ಪಡಿತಾರೆ. ಇದನ್ನ ರಾತ್ರೋರಾತ್ರಿ ಪಡೆಯುವ ಸಾಲ ಅಂತಾನು ಕೂಡ ಕರೀತಾರೆ. ಇದನ್ನ ರಾತ್ರೋರಾತ್ರಿ ಪಡೆಯುವಂತಹ ಸಾಲ ಅಂತ ಕೂಡ ಕರೀತಾರೆ. ಇದು ನೋಡಿ, ರಾತ್ರೋರಾತ್ರಿ ಪಡೆಯುವ ಒಂದು ಸಾಲ. ಇದನ್ನ ಯಾರು ಬಳಸ್ತಾರೆ? ಇದನ್ನ ಸರ್ಕಾರಿ ಭದ್ರತೆಗಳಲ್ಲಿ ವ್ಯವಹರಿಸುವಂತವ್ರು ಈ ಒಂದು ರೀಪರ್ಚೇಸ್ ಅಂದ್ರೆ ಮರು ಖರೀದಿ ಏನು ಒಪ್ಪಂದ ಇದೆ ಇದನ್ನ ಅವರು ಬಳಸ್ತಾರೆ. ನೆಕ್ಸ್ಟ್ ದೇ ಆರ್ ಯೂಶಲಿ ವೆರಿ ಶಾರ್ಟ್ ಟರ್ಮ್ ರೀಪರ್ಚೇಸ್ ಅಗ್ರಿಮೆಂಟ್. ಅಂದ್ರೆ ಅತಿ ಕಡಿಮೆ ಅವಧಿ ಇದು. ಎಷ್ಟು? ಫ್ರಮ್ ಓವರ್ನೈಟ್ ಟು 30 days ಆಫ್ ಮೋರ್. ಅಂದ್ರೆ ಇದು 30 ದಿನ, ಅದಕ್ಕಿಂತ ಅಲ್ಪ ಹೆಚ್ಚು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಲ್ಲ ಇದು. ಹಾಗೆ ಇಲ್ಲೇನು ಹೇಳ್ತಾರೆ ನೋಡ್ರಿ, ಏನಂದ್ರೆ ದ ಶಾರ್ಟ್ ಟರ್ಮ್ ಮೆಚುರಿಟಿ ಅಂದ್ರೆ ದ ಶಾರ್ಟ್ ಟರ್ಮ್ ಅಲ್ವಾ, ದ ಶಾರ್ಟ್ ಟರ್ಮ್ ಮೆಚುರಿಟಿ ಅಂಡ್ ಗವರ್ನಮೆಂಟ್ ಬ್ಯಾಕಿಂಗ್ ಯೂಶುವಲಿ ಮೀನ್ ದಟ್ ರೆಪೋಸ್ ಪ್ರೊವೈಡ್ ಲೆಂಡರ್ ವಿತ್ ಎಕ್ಸ್ಟ್ರೀಮ್ಲಿ ಲೋ ರಿಸ್ಕ್. ಅಂದ್ರೆ ಅಲ್ಪಾವಧಿಯ ಮುಕ್ತಾಯ ಮತ್ತು ಸರ್ಕಾರದ ಬೆಂಬಲ. ಏನೋ ಅಲ್ಪಾವಧಿಯ ಮುಕ್ತಾಯ ಮತ್ತು ಸರ್ಕಾರದ ಬೆಂಬಲವು ಸಾಮಾನ್ಯವಾಗಿ ಮರುಖರೀದಿ ಸಾಲದ ತೆರಿಗೆ ಅತ್ಯಂತ ಕಡಿಮೆ ಅಪಾಯವನ್ನು ನೀಡುತ್ತದೆ ಅಂತ. ಯಾಕಂದ್ರೆ ಕಡಿಮೆ ಅಪಾಯ ಏನಕ್ಕಾಯ್ತು ಅಂತಂದ್ರೆ ಇದು ಸರ್ಕಾರಿ ಭದ್ರತೆಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಅಲ್ವಾ. ಕರೆಕ್ಟ್ ತಾನೆ ನೋಡ್ರಿ, ಏನಿದೆ ಇಲ್ಲಿ ಸರ್ಕಾರಿ ಭದ್ರತೆಯಲ್ಲಿ ವ್ಯವಹರಿಸೋರು ಇದನ್ನು ಬಳಸ್ತಾರೆ ಅಂದಮೇಲೆ ಇಲ್ಲಿ ಅಪಾಯ ಬಹಳ ಕಡಿಮೆ ಅಂತ. ಹಾಗೆ ನೋಡ್ರಿ ಇಲ್ಲಿ ರೆಪೋಸ್ ಆರ್ ಸೇಫ್ ಕೊಲ್ಯಾಟರಲ್ ಫಾರ್ ಲೋನ್ಸ್. ಅಂದ್ರೆ ಸಾಲಕ್ಕೆ ನಾವೇನೋ ಸಾಲ ತಗೋಬೇಕು ಅಂದ್ರೆ ಇದು ಭದ್ರತೆ. ಅಂದ್ರೆ ನಮ್ಗೆ ಸಾಲಕ್ಕೆ ಖಾತ್ರಿ ಕೊಡ್ಬೇಕಾದಾಗ ಇದು ಭದ್ರತೆಯಾಗಿ ಇರ್ತದೆ ಅಂತ. ಓಕೆ, ಮತ್ತೆ ಮುಂದೆ ಅದು ಬ್ಯಾಂಕರ್ಸ್ ಅಕ್ಸೆಪ್ಟೆನ್ಸ್. ಅಂದ್ರೆ ನಾವು ಇದನ್ನ ಬ್ಯಾಂಕರ್ ಸ್ವೀಕಾರ ಅಂತ ಹೇಳಿ ಕರಿತೀವಿ. ಏನಾಗಂದ್ರೆ ಇಟ್ ಇಸ್ ಎ ಶಾರ್ಟ್ ಟರ್ಮ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕ್ರಿಯೇಟೆಡ್ ಬೈ ನಾನ್ ಫೈನಾನ್ಷಿಯಲ್ ಫರ್ಮ್. ಅಂದ್ರೆ ಇದು ಹಣಕಾಸೇತರ ಸಂಸ್ಥೆಯಿಂದ ರಚಿಸಲ್ಪಟ್ಟಂತಹ ಅಲ್ಪಾವಧಿ ಸಾಲ ಹೂಡಿಕೆಯಾಗಿದೆ. ಯಾವುದು? ಬ್ಯಾಂಕರ್ ಅಕ್ಸೆಪ್ಟೆನ್ಸ್. ಏನು? ಹಣಕಾಸೇತರ ಸಂಸ್ಥೆಯಿಂದ ರಚಿಸಲ್ಪಟ್ಟಂತಹ ಅಲ್ಪಾವಧಿ ಸಾಲದ ಹೂಡಿಕೆಯಾಗಿದೆ. ಆಮೇಲೆ ಆರ್ ಗ್ಯಾರಂಟೆಡ್ ಬೈ ಬ್ಯಾಂಕ್ ಟು ಮೇಕ್ ಪೇಮೆಂಟ್. ಅಂದ್ರೆ ಬ್ಯಾಂಕಿನಿಂದ ಏನೋ ಗ್ಯಾರಂಟಿ ಸಿಕ್ಕಿರುತ್ತೆ, ಖಾತ್ರಿ ಆಗಿರುತ್ತೆ. ಏನಕ್ಕೆ? ಪಾವತಿಯನ್ನ ಮಾಡೋಕ್ಕೋಸ್ಕರ. ಪಾವತಿ ಮಾಡೋಕ್ಕೆ ಬ್ಯಾಂಕರ್ನಿಂದ ಗ್ಯಾರಂಟಿ ಸಿಕ್ಕಿರುತ್ತೆ. ಹಾಗೇನೆ ಅಕ್ಸೆಪ್ಟೆನ್ಸ್ ಆರ್ ಟ್ರೇಡೆಡ್ ಅಟ್ ಡಿಸ್ಕೌಂಟ್ ಫ್ರಮ್. ಹೆಂಗೆ ಡಿಸ್ಕೌಂಟು? ಫೇಸ್ ವ್ಯಾಲ್ಯೂ ಇನ್ ದ ಸೆಕೆಂಡರಿ ಮಾರ್ಕೆಟ್. ಅಂದ್ರೆ ದ್ವಿತೀಯ ಮಾರುಕಟ್ಟೆಯಲ್ಲಿ ಮುಖಬೆಲೆಯ ಮೇಲೆ ಇದು ಏನೊಂದಿರುತ್ತೆ? ಇದು ರಿಯಾಯಿತಿಗಳನ್ನ ಹೊಂದಿರ್ತದೆ. ರಿಯಾಯಿತಿ ಹೊಂದಿ ಇದು ಮಾರಾಟ ಆಗ್ತದೆ ಅಂತ ಅಲ್ವಾ. ಇದಾದ್ಮೇಲೆ ಇಟ್ ಆಕ್ಟ್ ಆಸ್ ಎ ನೆಗೋಷಿಯಬಲ್ ಟೈಮ್ ಡ್ರಾಫ್ಟ್ ಫಾರ್ ಫೈನಾನ್ಸಿಂಗ್. ಏನು? ಇಂಪೋರ್ಟ್, ಎಕ್ಸ್ಪೋರ್ಟ್ ಆರ್ ಅದರ್ ಟ್ರಾನ್ಸಾಕ್ಷನ್ ಇನ್ ಗೂಡ್ಸ್. ಅಂದ್ರೆ ಸರಕುಗಳಲ್ಲಿನ ಆಮದು ರಫ್ತು ಅಥವಾ ಇತರ ವಹಿವಾಟುಗಳಲ್ಲಿ ಹಣಕಾಸು ಒದಗಿಸುವ. ಏನು? ಸರಕುಗಳಲ್ಲಿನ ಆಮದು ರಫ್ತು ಅಥವಾ ಇತರ ವಹಿವಾಟುಗಳಲ್ಲಿನ ಹಣಕಾಸು ಒದಗಿಸುವ ಸಮಯದ ಡ್ರಾಫ್ಟ್ ಆಗಿ ಇದೇನು ಮಾಡ್ತದೆ? ಕಾರ್ಯವನ್ನು ನಿರ್ವಹಿಸ್ತದೆ. ಓಕೆ, ಮುಂದೆ ನೋಡ್ರಲ್ಲಿ ಏನಿದೆ ಇಲ್ಲಿ? ದಿಸ್ ಈಸ್ ಎಸ್ಪೆಷಲಿ ಯೂಸ್ಫುಲ್ ವೆನ್ ಕ್ರೆಡಿಟ್ ವರ್ತಿನೆಸ್ ಆಫ್ ಎ ಫಾರಿನ್ ಟ್ರೇಡ್ ಪಾರ್ಟ್ನರ್ಸ್ ಈಸ್ ಅನ್ನೋನ್ ಅಲ್ವಾ. ಕ್ರೆಡಿಟ್ದು ಅದ್ರದ್ದು ವರ್ತಿನೆಸ್ ಇಲ್ಲದಾಗ ಅದೇನಾಗ್ತದೆ ಅಂತಂದ್ರೆ ಇದು ವಿಶೇಷವಾಗಿ ಬಳಕೆ ಆಗ್ತದೆ ಅಂತ. ಕ್ರೆಡಿಟ್ ವರ್ತಿನೆಸ್ ಫಾರಿನ್ ಟ್ರೇಡರ್ಸ್ದು ಅನ್ನೋನ್ ಇದ್ದಾಗ, ಗೊತ್ತಿಲ್ಲದೆ ಇದ್ದಾಗ ಇದು ವಿಶೇಷವಾಗಿ ಪರಿಣಮಿಸ್ತದೆ.
ಹೀಗೆ ಇತ್ತೀಚಿನ ಬೆಳವಣಿಗೆಗಳು, ಹಣದ ಮಾರುಕಟ್ಟೆಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಏನಾಯ್ತು ಏನಂದ್ರೆ ಇಂಟಿಗ್ರೇಷನ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವಿತ್ ಆರ್ಗನೈಸ್ಡ್ ಸೆಕ್ಟರ್, ಅಂದ್ರೆ ಸಂಘಟಿತ ವಲಯದೊಂದಿಗೆ ಅಸಂಘಟಿತ ವಲಯದ ಏಕೀಕರಣ ಅಲ್ವಾ. ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಏನಾಗ್ತವೆ ಇಲ್ಲಿ ಏಕೀಕರಣ ಆಗ್ತವೆ. ಹಾಗೇನೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಏನದು ವೈಡನಿಂಗ್ ಆಫ್ ಕಾಲ್ ಮನಿ ಮಾರ್ಕೆಟ್, ಅಂದ್ರೆ ಕರೆ ಹಣ ಕಾಲ್ ಮಾರ್ಕೆಟ್ ಏನಿದೆ ಆ ಮಾರುಕಟ್ಟೆಯ ವಿಸ್ತರಣೆ ಆಗ್ತದೆ. ವಿಸ್ತರಣೆ ಆದ್ರೆ ಬಹಳ ಅನುಕೂಲ ಅದು. ಓಕೆ, ಇದಾದ್ಮೇಲೆ ಮುಂದೆ ನೋಡ್ರಿ ಏನ್ ಹೇಳುತ್ತೆ, ಇಂಟ್ರಡಕ್ಷನ್ ಆಫ್ ಇನ್ನೋವೇಟಿವ್ ಇನ್ಸ್ಟ್ರೂಮೆಂಟ್, ಅಂದ್ರೆ ನವೀನ ಉಪಕರಣದ ಪರಿಚಯ ಆಗ್ತಾ ಇದೆ. ಇತ್ತೀಚೆಗೆ ಅಭಿವೃದ್ಧಿ ಹೊಸ ಹೊಸ ಸಾಧನಗಳು ನಾವಾಗ್ಲೇ ನೋಡಿದ್ವಿ. 1986ರವರೆಗೆ ನಮ್ಮಲ್ಲಿ ಇದ್ದಂಥ ಸಾಧನಗಳು ಬಹಳ ಕಡಿಮೆ ಹಣದ ಮಾರುಕಟ್ಟೆಯಲ್ಲಿ. ತದನಂತರ ಹೊಸ ಹೊಸ ಉಪಕರಣಗಳು ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಸಾಧನಗಳು ಬಂತು. ಹಾಗೆ ಇಲ್ಲಿ ನೋಡ್ರಿ ಎಂಟ್ರಿ ಆಫ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್, ಅಂದ್ರೆ ಹಣದ ಮಾರುಕಟ್ಟೆ ಪರಸ್ಪರ ನಿಧಿಗಳಿಗೆ ಪ್ರವೇಶ ಆಗಿರುವಂಥದ್ದು ಅಲ್ವಾ. ಆಮೇಲೆ ಸೆಟ್ಟಿಂಗ್ ಅಪ್ ಆಫ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್, ಅಂದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳನ್ನ ಸ್ಥಾಪಿಸೋದು. ಈ ರೇಟಿಂಗ್ ಏನಕ್ಕೆ ಅಂದ್ರೆ ಇದ್ರ ಸಂಸ್ಥೆಯ ಒಂದು ಸ್ಥಿತಿಗತಿಗಳನ್ನ ತೋರಿಸ್ಕೊಡುತ್ತೆ. ಅಂದ್ರೆ ಅದರ ಲಾಭದ ಪ್ರಮಾಣ ಯಾವ ರೀತಿ ನಿರ್ವಹಣೆ ಮಾಡ್ತದೆ ಅದರೆಲ್ಲದರ ಮೇಲೆ ರೇಟಿಂಗ್ ಅಂದ್ರೆ ರ್ಯಾಂಕಿಂಗ್ ಅನ್ನ ಇದು ಕೊಡುವಂತ ಏಜೆನ್ಸಿಗಳನ್ನು ಅವು ಸ್ಥಾಪನೆ ಆಗಿದ್ದಾವೆ ಅಂತ ಅಲ್ವಾ. ಅದರಲ್ಲಿ ಕ್ರಿಸಿಲ್ ಅಂತೆಲ್ಲ ಇದೆ, ಕ್ರಿಸಿಲ್ ಅಲ್ವಾ, ಅವೆಲ್ಲ ಇದೆ. ನೆಕ್ಸ್ಟ್ ಅಡಾಪ್ಷನ್ ಆಫ್ ಸೂಟಬಲ್ ಮಾನಿಟರಿ ಪಾಲಿಸಿ, ಇದೆಲ್ಲ ಆದಾಗ ಏನಾಗುತ್ತೆ, ನಾವು ಸೂಕ್ತ ವಿತ್ತೀಯ ನೀತಿಯನ್ನು ಅಳವಡಿಸಿಕೊಳ್ಳುವುದು ಅಂತ ಅಳವಡಿಸ್ಕೊಳ್ತಾನೆ ಇದ್ದೀವಿ. ಅದೇ ಇತ್ತೀಚಿನ ಡೆವಲಪ್ಮೆಂಟ್. ಯಾಕಂದ್ರೆ ನಾವು ಆಗ್ಲೇ ನೋಡಿದ್ವಿ ಏನಂತ, ಸೆಂಟ್ರಲ್ ಬ್ಯಾಂಕು ಕಂಟ್ರೋಲಿಂಗ್ ಅಲ್ಲಿ ಇರುತ್ತೆ ಮತ್ತು ಅದನ್ನ ಸ್ಟ್ರಾಂಗ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಸೆಟ್ಟಿಂಗ್ ಅಪ್ ಆಫ್ ಸೆಕ್ಯೂರಿಟಿ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಂದ್ರೆ ಭದ್ರತೆಗೋಸ್ಕರ ಏನ್ ಮಾಡಿದರೆ STCI ಅನ್ನ ಸ್ಥಾಪನೆ ಮಾಡಿದ್ರು. ಈಗ ಸ್ಥಾಪನೆ ಮಾಡೋ ಮೂಲ ಉದ್ದೇಶ ಏನಂತಂದ್ರೆ ರಕ್ಷಣೆ ಕೊಡುವಂಥದ್ದು. ಯಾರ್ಯಾರು ವ್ಯಾಪಾರ ವಹಿವಾಟು ಮಾಡ್ತಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ. ಓಕೆ, ಈಗ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಭಾರತದ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಹಣದ ಮಾರುಕಟ್ಟೆ ಕಾರ್ಯಾಚರಣೆ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗೆ ಭಾರತದ ಬಗ್ಗೆ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್ ಏನಿದೆ, ಆರ್ಗನೈಸ್ಡ್ ಸೆಕ್ಟರ್. ನಾವು ಆಗ್ಲೇ ಅಂದ್ರೆ ಏನು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ RBI ಮತ್ತು DFHI ಅಂತಂದ್ರೆ ಡಿಸ್ಕೌಂಟ್ ಅಂಡ್ ಫಿನಾನ್ಸ್ ಹೌಸ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಏನೇನು ಬರ್ತವೆ ಅದರಲ್ಲಿ, ಸರ್ಕಾರದ ಒಂದು ರಾಷ್ಟ್ರೀಕರಣ ಆಗಿರುವಂಥ ಬ್ಯಾಂಕು, ಸಹಕಾರ ಬ್ಯಾಂಕ್ಸು, ಹಾಗೆ ಖಾಸಗಿ ಬ್ಯಾಂಕು ಮತ್ತು ವಿದೇಶಿ ಬ್ಯಾಂಕುಗಳು. ಇವೆಲ್ಲವನ್ನ ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ, ಆರ್ಗನೈಸ್ಡ್ ಸೆಕ್ಟರ್. ಯಾವುದಕ್ಕೆ ಇದಾಗಿ ಮನಿ ಮಾರ್ಕೆಟ್ ಪರ. ಆಮೇಲೆ ಇನ್ನೊಂದು ಇದೆ ಏನು, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ. ಏನೇನು ಡೆವಲಪ್ಮೆಂಟ್ ಬ್ಯಾಂಕ್ಸು ಅಂದ್ರೆ ಅಭಿವೃದ್ಧಿ ಬ್ಯಾಂಕುಗಳು ಅಂತ. IDBI ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ವಾ. ಇದು IFCI ಅಂದ್ರೆ ಏನು, ಇಂಡಿಯನ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ICICI, ನಬಾರ್ಡ್ ಇದು ಅಗ್ರಿಕಲ್ಚರ್ ರಿಲೇಟೆಡ್, ಇದು LIC, GIC ಅಂದ್ರೆ ಗ್ರೂಪ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ನೆಕ್ಸ್ಟ್ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಇವೆಲ್ಲವನ್ನ ಒಟ್ಟಾರೆ ಅಂತ ಕರಿತೀವಿ ಆರ್ಗನೈಸ್ಡ್ ಸೆಕ್ಟರ್, ಅಂದ್ರೆ ಸಂಘಟಿತ ವಲಯಗಳು, ಸಂಘಟಿತ ರಚನೆಗಳು ಏನೇನಿದೆ ಅಂತ ಸಂಘಟಿತ. ಈಗ ನೆಕ್ಸ್ಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಏನೇನು ಬರುತ್ತೆ, ಸಂಘಟಿತವಲ್ಲದ ಕ್ಷೇತ್ರ ಏನೇನು ಬರುತ್ತೆ, ಏನೇನಂತಂದ್ರೆ ಇಂಡಿಜಿನಿಯಸ್ ಬ್ಯಾಂಕ್ ಅಂದ್ರೆ ದೇಶೀಯ ಬ್ಯಾಂಕುಗಳು, ಮನಿ ಲೆಂಡರ್ಸ್ ಹಣದ ಈ ಲೇವಾದೇವಿ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರ ತರ, ಚಿಟ್ ಫಂಡ್ಸ್ಗಳು, ಹಾಗೆ ನಿಧಿಗಳು. ಇವೆಲ್ಲವನ್ನ ಒಟ್ಟಾರೆ ಅಂತ ಕರಿತೀವಿ ಅನ್ಆರ್ಗನೈಸ್ಡ್ ಸೆಕ್ಟಾರ್ ಅಂತ ಕರಿತೀವಿ. ಅದಾದ್ಮೇಲೆ ಸಹಕಾರ ಕ್ಷೇತ್ರ ಏನ್ ಬರ್ತದೆ, ಸ್ಟೇಟ್ ಕೋಆಪರೇಟಿವ್ಸ್ ಅಂದ್ರೆ ರಾಜ್ಯ ಸಹಕಾರದಲ್ಲಿ ಬ್ಯಾಂಕು, ಮತ್ತು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ಕೇಂದ್ರ ಸಹಕಾರ ಬ್ಯಾಂಕುಗಳು, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸೊಸೈಟಿಗಳು, ಹಾಗೆ ಪ್ರೈಮರಿ ಅರ್ಬನ್ ಬ್ಯಾಂಕ್ಸ್ ಅಂತಂದ್ರೆ ಪ್ರಾಥಮಿಕ ನಗರ ಬ್ಯಾಂಕ್. ಇವೆಲ್ಲ ರಾಜ್ಯ ಸರ್ಕಾರದ ಒಂದು ಹಿಡಿತದಲ್ಲಿ ಇರುವಂತದ್ದು. ಹಾಗೆ ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತಂದ್ರೆ
ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕುಗಳು, ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕುಗಳು ಅಂದರೆ ಸೆಂಟ್ರಲ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಮತ್ತು ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದರೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕುಗಳು. ಇವೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಒಳಗೊಂಡಿರುತ್ತೆ ಅಂತ. ಈಗ ದ ಇಂಟರ್ನ್ಯಾಷನಲ್ ಮನಿ ಮಾರ್ಕೆಟ್, ನಾವು ಇಂಡಿಯಾದೆಲ್ಲ ನೋಡಿದ್ವಿ, ಎಲ್ಲ ಆಯಿತು. ಹಾಗೆ ಒಂದಷ್ಟು ವಿದೇಶ ಓದಿದ್ವಿ. ಇನ್ನು ಎಲಾಬರೇಟ್ ಆಗಿ ಇಂಟರ್ನ್ಯಾಷನಲ್ ಮನಿ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಏನಪ್ಪಾ ಅಂದ್ರೆ, ಇಟ್ ಇಸ್ ಎ ಮಾರ್ಕೆಟ್. ಹೌದು, ಇಟ್ ಇಸ್ ಎ ಮಾರ್ಕೆಟ್ ವೇರ್ ಇಂಟರ್ನ್ಯಾಷನಲ್ ಕರೆನ್ಸಿ ಟ್ರಾನ್ಸಾಕ್ಷನ್ಸ್, ಅಂತಾರಾಷ್ಟ್ರೀಯ ಕರೆನ್ಸಿಯ ಒಂದು ವಹಿವಾಟು ಹೇಗೆ ಬಿಟ್ವೀನ್ ನ್ಯೂಮರಸ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಕಂಟ್ರೀಸ್ ಆರ್ ಕ್ಯಾರಿಡ್ ಆನ್ ಅಲ್ವಾ. ಅಂದ್ರೆ ಹಲವಾರು ದೇಶಗಳ ಕೇಂದ್ರ ಬ್ಯಾಂಕ್ಗಳ ನಡುವೆ ಅಂತಾರಾಷ್ಟ್ರೀಯ ಕರೆನ್ಸಿ ವಹಿವಾಟು ನಡೆಸುವಂತಹ ಒಂದು ಮಾರುಕಟ್ಟೆ ಆಗಿದೆ. ಹಾಗೇನೆ ದ ಟ್ರಾನ್ಸಾಕ್ಷನ್ಸ್ ಆರ್ ಮೇನ್ಲಿ ಕ್ಯಾರಿಡ್ ಔಟ್ ಯೂಸಿಂಗ್ ಗೋಲ್ಡ್ ಆರ್ ಇನ್ US$ ಆಸ್ ಎ ಬೇಸ್. ಅಂದ್ರೆ ಈ ವಹಿವಾಟುಗಳಲ್ಲಿ ಮುಖ್ಯವಾಗಿ ಚಿನ್ನವನ್ನ ಬಳಸಿ ಅಥವಾ ಅಮೆರಿಕದ ಡಾಲರ್ ಕರೆನ್ಸಿಯನ್ನ ಆಧಾರವಾಗಿಟ್ಟುಕೊಂಡು ಇಲ್ಲೇನಾಗ್ತದೆ, ಅಂತಾರಾಷ್ಟ್ರೀಯ ಮನಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ವಹಿವಾಟು ನಡೀತದೆ ಅಂತ. ಓಕೆ, ಹಾಗೆ ಇನ್ನೊಂದಿದೆ ನೋಡ್ರಲ್ಲಿ, ಏನು ದ ಬೇಸಿಕ್ ಆಪರೇಷನ್ಸ್ ಆಫ್ ದ ಇಂಟರ್ನ್ಯಾಷನಲ್ ಮನಿ ಮಾರ್ಕೆಟ್ ಅಂದ್ರೆ ಅದರ ಪ್ರಾಥಮಿಕ ಕಾರ್ಯಾಚರಣೆ ಅಂತಾರಾಷ್ಟ್ರೀಯ ಮಾರುಕಟ್ಟೆದು ಏನನ್ನ ಒಳಗೊಂಡಿದೆ ಅಂತಂದ್ರೆ, ಮನಿ ಬಾರೋಡ್ ಆರ್ ಲೆಂಟ್ ಬೈ ಗವರ್ನಮೆಂಟ್ ಆರ್ ದ ಲಾರ್ಜ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಇದರ ಒಂದು ಪ್ರಾಥಮಿಕ ಕಾರ್ಯಾಚರಣೆ ಏನನ್ನ ಒಳಗೊಂಡಿರ್ತಂದ್ರೆ, ಮನಿ ಬಾರೋಡ್ ಅಂದ್ರೆ ಹಣವನ್ನು ತಂದಿರೋದು, ಆರ್ ಲೆಂಟ್ ಬೈ ದ ಗವರ್ನಮೆಂಟ್ಸ್ ಆಫ್ ಲಾರ್ಜ್ ಆರ್ ಅಥವಾ ದೊಡ್ಡ ಒಂದು ಹಣಕಾಸು ಸಂಸ್ಥೆಗಳನ್ನ ಇದು ಒಳಗೊಂಡಿರ್ತದೆ. ಓಕೆ, ಕಡೆಯದಾಗಿ ಇಷ್ಟೊತ್ತು ಹಣದ ಮಾರುಕಟ್ಟೆ ಅಥವಾ ಅದರ ಕಾರ್ಯಾಚರಣೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಕಡೆಯದಾಗಿ ಇದರ ಒಂದು ಉಪಸಂಹಾರ ತಿಳ್ಕೊಂಡು ಕನ್ಕ್ಲೂಷನ್ ಏನು ಹಣದ ಮಾರುಕಟ್ಟೆ ಕಾರ್ಯಾಚರಣೆಗಳು ಅಂತಂದ್ರೆ, ದ ಮೋಸ್ಟ್ ಮನಿ ಮಾರ್ಕೆಟ್ ಸ್ಪೆಷಲೈಸಸ್ ಇನ್ ಡೆಟ್ ಸೆಕ್ಯೂರಿಟೀಸ್ ದಟ್ ಮೆಚ್ಯೂರ್ ಈಸ್ ಲೆಸ್ ದ್ಯಾನ್ 1 year. ಅಂದ್ರೆ ಹಣದ ಮಾರುಕಟ್ಟೆ ಸಾಲ ಭದ್ರತೆಗಳಲ್ಲಿ ಪರಿಣಿತಿಯನ್ನು ಹೊಂದಿದೆ, ಅದು 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಪ್ರಬುದ್ಧವಾಗಿರ್ತದೆ ಅಂತ ಅಲ್ವಾ. ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ನೆಕ್ಸ್ಟ್, ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಆರ್ ವೆರಿ ಲಿಕ್ವಿಡ್ ಅಂಡ್ ಆರ್ ಕನ್ಸಿಡರ್ ವೆರಿ ಸೇಫ್. ಅಂದ್ರೆ ಹಣದ ಮಾರುಕಟ್ಟೆ ಭದ್ರತೆಗಳು ಬಹಳ ದ್ರವ್ಯವಾಗಿದ್ದು ಅವುಗಳನ್ನ ಅತ್ಯಂತ ಸುರಕ್ಷಿತ, ನೋಡ್ರಿ ಏನು ಹಣದ ಮಾರುಕಟ್ಟೆನ ಅತ್ಯಂತ ಸುರಕ್ಷಿತ ಅಂತ ಹೇಳಿ ಏನು ಪರಿಗಣಿಸಲಾಗ್ತದೆ. ಹಾಗೇನೆ ಇನ್ನೊಂದು ಬಹುಮುಖ್ಯ ಅಂಶ ನೋಡ್ರಿ, ಆಸ್ ದ ರಿಸಲ್ಟ್ ದೇ ಆಫರ್ ಲೋಯರ್ ರಿಟರ್ನ್ ದೆನ್ ಅದರ್ ಸೆಕ್ಯೂರಿಟೀಸ್. ಆದ್ರೆ ಅಲ್ಲಿ ಬರುವಂತ ಲಾಭಗಳು ಏನೋ ಕಡಿಮೆ, ಬೇರೆ ಇತರ ಒಂದು ನಾವು ಮಾರುಕಟ್ಟೆಗೆ ಹೋಲಿಕೆ ಮಾಡೋದಾದ್ರೆ ಇಲ್ಲಿ ಬರುವಂತಹ ಏನೋ ಲಾಭ ನಮಗೆ ಕಡಿಮೆ ಇರುತ್ತೆ ಅಂತ. ಓಕೆ, ನಿಮಗೆ ಒಟ್ಟು ಭಾರತ ಮತ್ತು ಪ್ರಪಂಚ ಏನು ಹಣದ ಮಾರುಕಟ್ಟೆ ಕಾರ್ಯಾಚರಣೆ ಇದೆ ಅದರ ಒಂದು ಒಟ್ಟು ಪರಿಚಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ಹೊಸದಾದಂಥ ಒಂದು ವಿಷಯನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.